ಸರ್ ಉಮೇಶ್ ಸರ್ ಹೇಳ್ತಾ ಇದ್ರು ಈಗ ಆಲ್ರೆಡಿ ಸುದೀರ್ಘವಾಗಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಿ ಈಗ ಜನರು ಕೂಡ ಹೇಳ್ತಾ ಇದ್ರು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಮೊನ್ನೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಸರ್ ವಾಟ್ ನೆಕ್ಸ್ಟ್ ಅಂತ ನಾಣಯ್ಯ ಸರ್ ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳಾಗುತ್ತೆ ಅಂತ ಇದು ಚಾರ್ಜ್ ಶೀಟ್ ಇದೆಯಲ್ಲ ದಸ್ತಗಿರಿ ಆದಲ್ಲಿಂದ 90 ದಿವಸ ಒಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಇಲ್ಲದಿದ್ದರೆ ಅವರು ಜಾಮೀನಲ್ಲಿ ಹೊರಗಡೆ ಬರೋಕ್ಕೆ ಅವಕಾಶ ಇತ್ತು ಅದರಿಂದ 90 ದಿವಸ ಒಳಗಡೆ ಈಗ ಫೈಲ್ ಮಾಡಿದ್ದಾರೆ ಈಗ ಮತ್ತೆ ಪುನಃ ಅಡಿಷನಲ್ ಚಾರ್ಜ್ ಶೀಟು ಫೈಲ್ ಮಾಡೋ ಅವಕಾಶವೂ ಇದೆ ಪೊಲೀಸ್ನವರಿಗೆ ಈಗ ಏನಾಗ್ತದೆ ಅಂದರೆ ಅದಾದ ಮೇಲೆಯಿಂದ ಈಗ ಇರೋದು ಬೇಲ್ ಮ್ಯಾಟ್ರ್ ಒಂದು ಕಡೆ ಇರಲಿ ಆರ್ಗ್ಯುಮೆಂಟ್ ಮಾಡ್ತಾನೆ ಡಿಸ್ಚಾರ್ಜ್ಗೆ ಅಥವಾ ಆಲ್ಟ್ರೇಷನ್ ಚಾರ್ಜಸ್ ಏನಾದರೂ ಇದ್ದರೆ ಅದನ್ನು ಹೇಳ್ತೇವೆ ಆರ್ಗ್ಯುಮೆಂಟ್ 227 ಸೆಕ್ಷನ್ ಕೆಳಗಡೆ ಅವರು ವಾದ ಮಾಡ್ಬೋದು CRPC ಕೆಳಗಡೆ ವಾದ ಮಾಡಿ ಇದನ್ನು ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಈಗ ಕಾನೂನು ಬದಲಾವಣೆ ಇದೆ ಸೆಕ್ಷನ್ ಬೇರೆ ಬರ್ತಾ ಇದೆ ಅದರಲ್ಲಿ ವಾದ ಮಾಡಿ ಅವರಿಗೆ ಈಗ 302 ಸೆಕ್ಷನ್ ಹಾಕಿದ್ದಾರೆ ಇದು 302 ಇವರಿಗೆ ಅಪ್ಲಿಕೇಬಲ್ ಆಗ್ತದೆ ಇಲ್ಲೋ ಅಥವಾ ಯಾರ್ಯಾರಿಗೆ ಏನೇನು ಆಗ್ತದೆ ಅಂತೇಳಿ ಎಲ್ಲ ಪ್ರತಿಯೊಬ್ಬ ಅಪರಾಧಿ ಮೇಲೆ ಆರೋಪಿ ಮೇಲೆ ಇದನ್ನು ಕೇಳಿ ಮತ್ತು ಜಡ್ಜ್ ಆರ್ಡರ್ ಮಾಡ್ತಾರೆ ಮಾಡಿ ಇಂಥ ಸೆಕ್ಷನ್ ಕೆಳಗಡೆ ಇವರ ಮೇಲೆ ಕ್ರಮ ತಗೊಳ್ಬೇಕು ಟ್ರಯಲ್ ನಡೆಸಬೇಕು ಅಂತೇಳಿ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆಯಾ ಅಂತೇಳಿ ಈ ಕೇಸಲ್ಲಿ ಡಿಸ್ಚಾರ್ಜ್ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಕಾರಣ ಏನಂದರೆ ಇದು ಮರ್ಡರ್ ಕೇಸ್ನಲ್ಲಿ ಕೊಲೆ ಕೇಸಲ್ಲಿ ತಗಲಾಕೊಂಡಿದೆ ಪೊಲೀಸ್ನವರು ಇದರ ಬಗ್ಗೆ ಸುದೀರ್ಘವಾಗಿ ತನಿಖೆ ಮಾಡಿ ಅಂತಿಮ ವರದಿಯನ್ನು ಕೋಟಿ ಕಾರಣದಿಂದಾಗಿ ಇದನ್ನು ಕೈವಾಗಿ ದಟ್ ಇಸ್ ಈ ಸಿಚುವೇಶನ್ ಆರ್ಗ್ಯುಮೆಂಟ್ ಫಾರ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ ನಾವು 227 ಅದನ್ನು ಈಗ ಏನು ಮಾಡ್ತಾರೆ ಸೆಷನ್ ಕೋರ್ಟಿಗೆ ಅಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಅದನ್ನು ಸೆಷನ್ ಕೋರ್ಟಿಗೆ ಕಮಿಟ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ಗೆ ಇದಕ್ಕೆ ಪವರ್ಸ್ ಇಲ್ಲ ಕೇಸ್ ನಡೆಸೋದಕ್ಕೆ ಸೆಷನ್ಸ್ ಕೋರ್ಟ್ ಆ ನ್ಯಾಯಾಲಯಕ್ಕೆ ಅಲ್ಲಿ ಕಳಿಸಿ ಅಲ್ಲಿ ಈ ವಾದ ನಡೆಯೋದ್ರ ಬಗ್ಗೆ ನಡೀತದೆ ದಿನ ಏನಿಲ್ಲ ಅದಕ್ಕೇನು ಲೆಕ್ಕ ಏನಿಲ್ಲ ಅದಕ್ಕೆ ಇಂಥ ದಿವಸದಲ್ಲಿ ಆಗಬೇಕು ಅಂತ ಏನು ದಿನ ಏನಿಲ್ಲ ವಾದ ನಡೆಸ್ಕೊಂಡು ಹೋಗ್ಬೋದು ಖಂಡಿತ ಸಂಗ್ರಾಮ್ ಸಿಂಗ್ ಸರ್ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಈ ತರ ಕೇಸಸ್ಗಳು ಬಹಳಷ್ಟು ನೋಡಿದ್ದೀರಾ ಈಗ ದರ್ಶನ್ ಖಂಡಿತ ಸಾಕಷ್ಟು ನೋಡಿದ್ದೀರಾ ನೀವು ಕೂಡ ಸಾಕಷ್ಟು ಕೊಲೆ ಪ್ರಕರಣಗಳನ್ನ ಭೇದಿಸಿದ್ದೀರಾ ಈಗ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್ ಈಗ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರೋದ್ರಿಂದ ಈ ಕೇಸಲ್ಲಿ ಈಸಿಯಾಗಿ ದರ್ಶನ್ ಹೊರಗಡೆ ಬರಬಹುದಾ ಹೇಗೆ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ ಅಂತ ಸರ್ ಇನ್ನ ಡೇ ಬೈ ಡೇ ಮೇಡಮ್ ನೋಡಿ ಈಗ ವಿ ವಿಲ್ ಗೋ ಅಕಾರ್ಡಿಂಗ್ ಟು ದಿಸ್ ಥಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತೇನಿದೆ CRPC ಪ್ರಕಾರ ಹೋಗಬೇಕಾಗುತ್ತೆ ನಾವು ಈಗ 173 ಕ್ಲಾಸ್ 1ನಲ್ಲಿ ಈಗ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ ಯಾಕಂದರೆ 90 ಡೇಸ್ ಆಗಬೇಕಾಗಿತ್ತು 90 ಡೇಸ್ ಆಗಿದೆ ಪ್ರಿವಿಯಸ್ ಅದೇ ಅವರು ಸಬ್ಮಿಟ್ ಮಾಡಿದ್ದಾರೆ ಇದು ಸಬ್ಮಿಟ್ ಮಾಡಿದ್ಮೇಲೆ ಆಲ್ ಅಕ್ಯೂಸ್ ಪರ್ಸನ್ಸ್ ಹ್ಯಾವ್ ಗಾಟ್ ಎವರಿ ರೈಟ್ ಟು ಕ್ಲೈಮ್ ಫಾರ್ ಎ ಬ್ರೈಲ್ ಇಫ್ ನಾಟ್ ಅವರು ಅಕಸ್ಮಾತ್ ಒಳಗೆ ಈಗ ಹಾಕಿದ್ರೆ ಈಗ ಆರ್ಗ್ಯುಮೆಂಟ್ಸ್ ಎಲ್ಲ ನಡೀತದೆ ದಟ್ಸ್ ಆಲ್ ರೈಟ್ ಈಗ ಇದು ಏನೋ ಈಗ ಒಂದು ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ಇವಂದು ಯಾರ್ದು ದರ್ಶನ್ದು ಬಂದ್ಬಿಟ್ಟಿದೆ ಈಗ ಹೊರಗಡೆ ಒಳ್ಳೆ ಸಿಟಿ ಮಾರ್ಕೆಟಲ್ಲಿ ಓಡಾಡ್ತಾ ಇದೆ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ ಸರ್ ಅದು ಹೇಗೆ ಹೈಕೋರ್ಟಿಂದ ಸ್ಟೇ ಬೇರೆ ತಂದಿದ್ದಾರಲ್ಲ ಸರ್ ಹಂಗೆ ತರಬಹುದಾ ಅಂತ ಸರ್ ಹೌದು ಸ್ಟೇ ಏನೋ ಹಾಕಿದ್ದಾರೆ ದರ್ಶನ್ ಸ್ಟೇನು ಸಹ ಬಂದಿದೆ ಈಗ ಹೌದು ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಅದಕ್ಕೆ ಏನೈತೆ ಪಬ್ಲಿಕ್ ಡಾಕ್ಯುಮೆಂಟ್ ಹೌದು ಗೃಹ ಸಚಿವರೇ ಹೇಳಿದ್ರು ಅದು ಪಬ್ಲಿಕ್ ಡಾಕ್ಯುಮೆಂಟ್ ಹೌದು ಇಟ್ಸ್ ನಾಟ್ ಎ ಪ್ರೈವೇಟ್ ಡಾಕ್ಯುಮೆಂಟ್ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಈಗ ನನಗೂ ನೋಡಿದೆ ಯಾವುದು ಈ ಸ್ಟೇಟ್ಮೆಂಟ್ ಆಫ್ ದರ್ಶನ್ ಚಾರ್ಜ್ ಶೀಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ ವೆದರ್ ದಟ್ ಈಸ್ ಎ ಸ್ಟೇಟ್ಮೆಂಟ್ ಆರ್ ಎ ವಾಲಂಟರಿ ಸ್ಟೇಟ್ಮೆಂಟ್ ಆರ್ ಎ ಕನ್ಫೆಷನ್ ಸ್ಟೇಟ್ಮೆಂಟು ಎರಡು ಮೂರು ನಮಗೆ ಕನ್ಫ್ಯೂಸ್ ಆಗಿದೆ ಈಗ ನೋಡಕ್ ಹೋದ್ರೆ ಈಗ ಪೊಲೀಸ್ನವರು ಹೆಬ್ಬೆಟ್ ತಗೊಂಡಿದ್ದಾರೆ ಯಾರ್ದು ದರ್ಶನ್ದು ಅದನ್ನ ಮುಂದಕ್ಕೆ ಇದು ಮಾಡ್ಬೋದು ಈಗ ಥಿಂಗ್ ನಾವು 3999 ಇದು ಪೇಜಸ್ ಆಫ್ ಚಾರ್ಜ್ ಶೀಟು ಕೊಡಬೇಕಾಗಿತ್ತು ಯಾರು ಐ ಒ ಶುಡ್ ಹ್ಯಾವ್ ಬೀನ್ ಗಿವನ್ ಆಲ್ ದಿ 17 ಮೆಂಬರ್ಸ್ಗೂ ಕೊಡಬೇಕಾಗಿತ್ತು ಆದರೆ ಕೊಟ್ಟಿಲ್ಲ ವೇರ್ ದಿ ಅಕ್ಯೂಸ್ ಪರ್ಸನ್ಸ್ ವಿಲ್ ಸ್ಟ್ಯಾಂಡ್ ಇಲ್ಲ ಇನ್ನು 3-4 ಡೇಸ್ ಆಗುತ್ತೆ ಅಂತ ಹೇಳಿದ್ರೆ 3-4 ಡೇಸ್ ಆದ್ಮೇಲೆ ಕೂಡ ಪರವಾಗಿಲ್ಲ ವಿ ಡೋಂಟ್ ಮೈಂಡ್ ಬಟ್ ಹಿಯರ್ ಒಬ್ಬರಿಗೆ ಬೆಣ್ಣೆ ಇನ್ನೊಬ್ಬರಿಗೆ ತುಪ್ಪ ಹಾಕಿ ಇದು ಮಾಡಿಬಿಟ್ರೆ ಇಟ್ ಇಸ್ ನಾಟ್ ಕರೆಕ್ಟ್ ಹೌದಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ಎವ್ರಿಥಿಂಗ್ ನೀವು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಬರಬೇಕಾಗಿತ್ತು ಬಂದಿಲ್ಲ ಈಗ ಒಬ್ಬರಿಗೆ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ 2-3 ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಇದು ಮಾಡಿದ್ದಾರೆ ಆ ಚಾರ್ಜ್ ಶೀಟಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದನ್ನ ಅದು ಅಕ್ಯೂಸ್ ಪರ್ಸನ್ಸ್ ಅವರು ಮತ್ತೆ ಅವ್ರ ವಕೀಲರು ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಇಟ್ ಹ್ಯಾಸ್ ಕಮ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿಸ್ ಚಾರ್ಜ್ ಶೀಟ್ ಈಗ ಇದನ್ನ ನೋಡ್ತು ಅಂತ ಹೇಳಿದ್ರೆ ಈಗ ಐಒ ಶುಡ್ ಲೈಕ್ ಚಂದನ್
ಸೆಟ್ ವಿ ಚಂದ್ರನ್ ACP ವಿಜಯನಗರ್ ಅವರು ಇದನ್ನು ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿಲ್ಲ. ಯಾರ್ದು ದಿಸ್ ಬಿಕಾಸ್ ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಅಕ್ಯೂಸ್ ಸ್ಟೇಟ್ಮೆಂಟ್ ಆಗಲಿ ಅದಕ್ಕೆ ಸೈನು ಮತ್ತು ಹೆಬ್ಬೆಟ್ಟು ಇಲ್ಲ, ಅದೇನಿಲ್ಲ. ಅದೇನು ಇವರು ಹೆಬ್ಬೆಟ್ಟು ಅದೆಲ್ಲ ಹಾಕ್ಸ್ಕೊಂಡಿದ್ದಾರೆ. ಇಟ್ಸ್ ಆಲ್ ರೈಟ್. ಈಗ ಈ ಸ್ಟೇಟ್ಮೆಂಟನ್ನು ಈಗ ಐ ವುಡ್ ಲೈಕ್ ಚಂದನ್ ಅವರು ಇದು ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ವೆದರ್ ಹಿ ಹ್ಯಾಸ್ ರೆಕಾರ್ಡೆಡ್, ವೆದರ್ ಹಿ ಹ್ಯಾಸ್ ನಾಟ್ ರೆಕಾರ್ಡೆಡ್, ಆರ್ ಎ ಕಾನ್ಸ್ಟೇಬಲ್ ಆಫ್ಟರ್ ಚಾರ್ಜ್ ಶೀಟ್ ಎಲ್ಲ ನೋಡ್ಕೊಂಡಿದ್ದೆ. ಹೌದಪ್ಪ, ಇವತ್ತಿನ ದಿವಸ 8ನೇ ತಾರೀಕು ಬಂದ, 9ನೇ ತಾರೀಕು, 10ನೇ ತಾರೀಕು ಇದೆಲ್ಲ ನೋಡ್ಕೊಂಡಿದ್ದೆ, ಏನೇನು ಇನ್ಸಿಡೆನ್ಸ್ ಅಂದರೆ ಅದನ್ನು ನೋಡ್ಕೊಂಡಿದ್ದೆ. ಹಿ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್ ಆಫ್ ದಿ ದಿಸ್ ಥಿಂಗ್ ದರ್ಶನ್ದು. ವಿಲ್ ಇಟ್ ಬಿ ಕರೆಕ್ಟ್? ಎಸ್. ಅದನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಯಾಕಂದರೆ ಸಾಹೇಬರು ಇದ್ದಾರೆ. ಈಗ ಸಾಹೇಬರು ಈಗ ವಾಲಂಟರಿ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಮೇಡಮ್ ಅದೇನೋ ವಾಲಂಟರಿ ಸ್ಟೇಟ್ಮೆಂಟು. ಆಯಿತು. ಈಗ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡಬೇಕಾದ್ರೆ ದಿ ಐ ಹ್ಯಾಸ್ ಟು ಪ್ರೊಸೀಡ್ ವಿತ್ ದಿಸ್ ಈಸ್ ದಿ ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ದರ್ಶನ್ ಅಕ್ಯೂಸ್ ನಂಬರ್ A2 ಇನ್ ಕ್ರೈಮ್ ನಂಬರ್ ಸೋ ಅಂಡ್ ಸೋ ಅಂತ ಹೇಳಿದ್ರೆ ಬರಬೇಕಾಗಿತ್ತು. ಹೌದಾ? ಅದಕ್ಕೆ ಡೇಟು ಮತ್ತು ಟೈಮ್ ಇರಬೇಕಾಗಿತ್ತು. ಇದರಲ್ಲಿಲ್ಲ. ಇದರಲ್ಲಿದೆಯಾ? ಇಲ್ಲ ಸರ್. ದೂರಿನಂತೆ ಮೊಬೈಲ್ ನಂಬರು ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಮೇಲ್ಗಡೆ ಇಟ್ ಸ್ಟಾರ್ಟ್ಸ್ ವಿತ್ ವಾಲಂಟರಿ ದಿಸ್ ಥಿಂಗ್ ಅಂತ ಹೇಳಿದ್ರೆ ಬರಬೇಕಾಗಿತ್ತು. ಬಂದಿಲ್ಲ ಮೇಡಮ್. ದಟ್ಸ್ ಆಲ್ ರೈಟ್. ನೀವೇನು ಹುಡುಕ್ತೀರಾ? ಹುಡುಕಿದ್ದಾಗೋಯ್ತು. ಈಗ ಆಯಿತು. ಲಾಸ್ಟಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಅವರು ಬರೀಬೇಕಾಗಿತ್ತು. ಏನಂತ ಹೇಳಿದ್ರೆ ಈ ಹೇಳಿಕೆಯನ್ನು ನಾವು ಒಬ್ಬ ಕಾನ್ಸ್ಟೇಬಲು ಅಥವಾ ಇವರನ್ನ ಟೈಪ್ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ ಹೇಳಬೇಕಾಗಿತ್ತು. ಬಿಕಾಸ್ ಪರ್ಫೆಕ್ಟ್ ಆಗಿರಬೇಕು ಸ್ಟೇಟ್ಮೆಂಟ್. ಆಗ ಇವ್ರೇನು ಮಾಡಿದ್ರು, ಚಂದನ್ ಅವರು ಒಂದು ಕಡೆ ಸೈನ್ ಮಾಡಿಬಿಟ್ರು, ಮತ್ತೆ ಅಕ್ಯೂಸ್ಡ್ ಸೈನ್ ಆಗೋಯ್ತು. ವೆದರ್ ದಿಸ್ ಇಸ್ ಕಾಲ್ಡ್ ವೆದರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಎ ವಾಲಂಟರಿ ಸ್ಟೇಟ್ಮೆಂಟ್ ಆರ್ ಎ ಕನ್ಫೆಷನ್ ಸ್ಟೇಟ್ಮೆಂಟ್. ಈಗ ಕನ್ಫೆಷನ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಡನ್ ಬಿಕಾಸ್ ದಿಸ್ ದ ಪೊಲೀಸ್ ಆಫೀಸರ್ಸ್ ಮುಂದೆ ನಡೀಬೇಕಾಗಿತ್ತು. And that too it has been done because while he is in the custody of the police under section 167 ಏನು ಸರ್ ಮಾಡಬೇಕಾದ್ರೆ ಇವರು ಅದರಲ್ಲಿ ಒಂದು ರೆಕಾರ್ಡ್ ಮಾಡಿದ್ದಾರೆ. ಆ ರೆಕಾರ್ಡ್ ಮಾಡಬೇಕಾದ್ರೆ ನೋಡಿ ಎಲ್ಲ ನೋಡಿ ಇದು ಮಾಡಬೇಕಾಗಿತ್ತು. ಅಪಾರ್ಟ್ ಫ್ರಮ್ ದಿಸ್ ಚಾರ್ಜ್ ಶೀಟ್ ಹ್ಯಾಸ್ ನಾಟ್ ಬೀನ್ ಸಬ್ಮಿಟೆಡ್ ಇನ್ ಟೈಮ್. ದಟ್ ಕ್ಯಾನ್ ಬಿ ಆರ್ಗ್ಯೂಡ್ ಬೈ ಅವರ್ ಸೀನಿಯರ್ ಅಡ್ವೊಕೇಟ್ ಲೈಕ್ ಮಿಸ್ ನಾನಯ್ಯ. ಬೇರೆಯವರು ಅಡ್ವೊಕೇಟ್ ಮಾಡ್ತಾರೆ ಅವರು. ಹೌದಪ್ಪ, ಇನ್ ಟೈಮ್ ಮಾಡಿಲ್ಲ, ವಾಟ್ ಇಸ್ ದಿ ಬಿಕಾಸ್ ದರ್ ಇಸ್ ಎ ಡೌಟ್ಫುಲ್. ಬಿಕಾಸ್ ಈಗ ಅಡ್ವೊಕೇಟ್ ವಿತಿನ್ 3-4 ಡೇಸಲ್ಲಿ ಅವ್ರು ಮಾಡದೇ ಇದ್ರೆ ಅದರಲ್ಲಿ ಏನಾಗುತ್ತೆ, ದರ್ ಇಸ್ ಎವರಿ ಲೈಕ್ಲಿ ಟ್ಯಾಂಪರಿಂಗ್ ದಿ 90 ದಿನದ ಒಳಗಡೆ ಮಾಡಿದ್ರಲ್ಲ ಸರ್. 90 ದಿನದ ಒಳಗಡೆ ಹೌದಮ್ಮ, ಮಾಡಲಿ ಅವರು. ನಮಗೇನಿಲ್ಲ, ಅವರು ಚಾರ್ಜ್ ಶೀಟು ಎಲ್ಲ ಹಾಕಿದ್ದಾರೆ. ವಿ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಬಿಕಾಸ್ ಇಟ್ಸ್ ದ ಪೊಲೀಸ್ ಇನ್ವೆಸ್ಟಿಗೇಷನ್. ಮಾಡಬೇಕಾದ್ರೆ 90 ಡೇಸ್ಗೆ ರೆಡಿ ಮಾಡಬೇಕಾದ್ರೆ 90 ಡೇಸ್ಗೂ ಎತ್ಕೊಂಡು ಬರಬೇಕಾಯ್ತು. ಸೊ ಬಾಕ್ಸ್ಗಳೆಲ್ಲ ತಾವು ಮನೆಯಿಂದ ಮುಂದೆ ಜಡ್ಜ್ ಮುಂದೆ ಇಟ್ಬಿಡ್ಬೇಕಾಯ್ತು. 17 ಇದೆ ಸರ್, ಇನ್ಕ್ಲೂಡಿಂಗ್ ದ PP ಮತ್ತು ಇವ್ರದ್ದೆಲ್ಲ ಒಂದು 20-25 ಸೆಟ್ ಇದೆ ಸರ್. ವಿ ವಿಲ್ ಗಿವ್ ಇಟ್ ರೈಟ್ ನಾವು ಅಂತ ಹೇಳಿದೆ. ಯಾಕಂದರೆ ಅವರು ವಿಡಿಯೋ ಕಾನ್ಫರೆನ್ಸಲ್ಲಿ ಬರ್ತಾರೆ. ನೋಡಪ್ಪ ನಿಮ್ಮ ಅಡ್ವೊಕೇಟ್ ಯಾರು ಅಂತ ಕೇಳ್ತಾರೆ. ಅಲ್ಲಿ ಹೇಳ್ತಾರೆ, ಅವ್ರಿಗೆ ಕೊಟ್ಬಿಡ್ಬೋದು. ಬಟ್ ದಿಸ್ ಹ್ಯಾಸ್ ನಾಟ್ ಬೀನ್ ಡನ್. ನಾಟ್ ಬೀನ್ ಡನ್ ಮೀನ್ಸ್ ವಾಟ್? ಹೌದು. ಈಗ ಕೇಳಬೇಕಾಗುತ್ತೆ ವೆದರ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಪ್ರೊಡ್ಯೂಸ್ ವಿಚ್ ಈಸ್ ಇನ್ ದಿ ಕಸ್ಟಡಿ ಆಫ್ ದಿ IO or the original material evidence that has been in the custody of this thing IO or original this thing ಏನು ಡಿಜಿಟಲ್ಲು ಅದು ಇದು ಎಲ್ಲ ಇದಾವಲ್ಲ ಅದೆಲ್ಲ ಅವ್ರ ಕಸ್ಟಡಿಯಲ್ಲಿ ಇರುತ್ತೆ. ಈಗ ಬಂದಿದ್ರಲ್ಲಿ ಅವ್ರೇನೋ ಟ್ಯಾಂಪರ್ ಮಾಡಿಬಿಟ್ರೆ ಹೌದು, ದೆನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಒನ್? ಖಂಡಿತ ಸರ್. ನಾಳೆ ದಿವಸ ದಿ ಅಕ್ಯೂಸ್ ವಿಲ್ ಗೆಟ್ ಬೆನಿಫಿಟ್ ಆಫ್ ಡೌಟ್. ಬೆನಿಫಿಟ್ ಆಫ್ ಡೌಟ್ ಅಂದರೆ ಹಿ ಗೆಟ್ಸ್ ದ ಬೇಲ್. ಹೌದು, ಖಂಡಿತ ಸರ್. ನಿಮ್ಮ ಜೊತೆಗೆ ಮಾತನಾಡ್ತೀನಿ ಸರ್. ಉಮೇಶ್ ಸರ್, ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ 17 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ದರ್ಶನ್ ಕಡೆಗೇನೆ ಬೊಟ್ಟು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೊಲೆ ಆಗೋದಕ್ಕೆ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ, ಅದರ ಜೊತೆ ಕಿಡ್ನ್ಯಾಪ್ ಮಾಡೋದಕ್ಕೆ ಎಲ್ಲದಕ್ಕೂ ಕಾರಣ ದರ್ಶನ್ ಅಂತ ಹೇಳಿ ಎಲ್ಲ ದರ್ಶನ್ ಮೇಲೆ ಬೊಟ್ಟು ಮಾಡ್ತಾ ಇರೋದ್ರಿಂದ ದರ್ಶನಿಗೆ ಈ ಕೇಸು ಎಷ್ಟು ಮಟ್ಟಿಗೆ ಮುಳು ಆಗುತ್ತೆ ಅಂತ ಸರ್? ನೋಡಿ, 161 ಸ್ಟೇಟ್ಮೆಂಟು ಮತ್ತು ಕನ್ಫೆಷನ್ ಸ್ಟೇಟ್ಮೆಂಟ್ ಏನು ವಾಲಂಟ್ರಿ ಸ್ಟೇಟ್ಮೆಂಟ್ ಇದೆಲ್ಲ ಡಿಫ್ರೆಂಟ್. ಇವು 161 ಸ್ಟೇಟ್ಮೆಂಟ್ ಥರ ನಾನು ನನ್ನ ಇಷ್ಟ ಬಂದಂಗೆ ಇವಾಗ ಕೊಟ್ಬಿಡ್ತೀನಿ, ಬೇರೆಯವರು ಅದನ್ನ ಪೂರ್ವಕವಾಗಿ ನನ್ನ ಬಗ್ಗೆ ಹೇಳ್ತಾರೆ ವಾಲಂಟ್ರಿ ಸ್ಟೇಟ್ಮೆಂಟ್ ಒಳಗಡೆ ಅದು ನಿಂತ್ಕೊಳ್ತದೆ ಅಂತ ಅನ್ನುವಂಥದ್ದನ್ನ ನಾವು ನಮ್ಮ ಪೊಲೀಸ್ ನಾವು ಏನು ಮಾಡ್ಕೊಂಡು ಬಂದಿದ್ದೀವೋ ಅದರಲ್ಲಿ ನನ್ನ ಲೆಕ್ಕದಲ್ಲಿ ಆ ಥರ ಇಲ್ಲ. ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಹೇಳೋದೇಂದ್ರೇನು, ನಾನು ಸ್ವಇಚ್ಛವಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಅಲ್ಲ ಹೇಳುವಂಥದ್ದು ಅಂತ ಹೇಳಿ ನಾವು ದಾಖಲು ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಯಾಕೆ ಮಾಡ್ಕೊಳ್ತೀವಿ ಅಂತ ಅಂದರೆ ದಟ್ ಈಸ್ ಎ ರೆಕಾರ್ಡೆಡ್ ಡಾಕ್ಯುಮೆಂಟ್ ಟು ಎನ್ಲೈಟನ್ ಟು ದಿ ಕೋರ್ಟ್. ಈ ಥರ ಹಿಂಗೆ ನಡೆದಿದೆ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಈ ಥರ ಆಗಿರುವಂಥದ್ದು, ಇವನು ಪೂರ್ಣ ಜ್ಞಾನ ಇದೆ ಅಂತ ಅನ್ನುವಂಥದ್ದನ್ನ ತಿಳಿಸೋಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಅದರೊಳಗಡೆ. ಅದರ್ ದ್ಯಾನ್
ಅದ್ರ ಒಳಗಡೆ ನಾವು ರಿಕವರಿ ಆಸ್ಪೆಕ್ಟ್ ಏನು ಬರ್ತದೋ ಅವನ ಮುಖಾಂತರ ಅದನ್ನು ಏನು ರಿಕವರಿಗೆ ಸಂಬಂಧಪಟ್ಟಂಥದ್ದು ಏನಿರ್ತದೋ ಅದು ಮಾತ್ರನೇ ಭಾಳ ಇಂಪಾರ್ಟೆಂಟ್ ಲೈನ್ಗಳಾಗ್ತದೆ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ. ವಾಲಂಟ್ರಿ ಸ್ಟೇಟ್ಮೆಂಟ್ ಒಳಗಡೆ ನಾವು ಇದುವರೆಗೂ ಏನು ಅನ್ಕೊಂಡಿದ್ವಿ ಈ ಕೇಸಲ್ಲಿ, ಯಾರೋ ಇನ್ನೊಂದು A1 A2 ನನ್ನ ಮೇಲೆ ಹೇಳೋಕ್ಕಾಗೋದಿಲ್ಲ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ. ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ನಾನೇ ಹೇಳಬೇಕು. ಈಗ ನಾನು ಈಗ ಸಂಬಂಧಪಟ್ಟಂಥ ಪೂರ್ಣ ಪ್ರಮಾಣದಲ್ಲಿ ಅವನು ಹಿಂಗೆಲ್ಲ ಮೆಸೇಜ್ ಬರ್ತಾ ಇದ್ದದಕ್ಕೆ ನಾನು ಅವ್ರನ್ನ ಕಳಿಸ್ಕೊಟ್ಟೆ, ಕಳಿಸಿ ಅವ್ನು ಏನಾದರೂ ಮಾಡಿ ಎತ್ತಾಕೊಂಡು ಬನ್ನಿ ಅಂತ ಹೇಳಿದೆ. ನಾನು ಅಲ್ಲಿ ಹುಡ್ಕಾಡ್ಕೊಂಡು ಇಷ್ಟು ಗಂಟೆಗೆ ಎತ್ತಾಕೊಂಡು ಬಂದರು, ಎತ್ತಾಕೊಂಡು ಬಂದು ಶೆಡ್ಡಿಗೆ ಇಟ್ಟಿದ್ರು. ಆಮೇಲೆ ಇಂಥವನೊಬ್ಬ ಬಂದ ಪ್ರದೋಷ್ ಅಂತ ನನಗೆ ಹೇಳ್ದ, ಅವಾಗ ನಾವುಗಳು ಅಲ್ಲಿಗೆ ಹೋದ್ವಿ ಅಂತ ಅನ್ನೋಂಥದ್ದು. ಬಟ್ ಅದು ಎಲ್ಲೋ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಮಿಸ್ ಆಗಿದೆ. ಅದನ್ನು ಬೇರೆಯವ್ರ ಕಡೆಯಿಂದ ಹೇಳ್ಸಿರುವಂಥದ್ದು ವಾಲಂಟ್ರಿ ಸ್ಟೇಟ್ಮೆಂಟ್ ಒಳಗಡೆ ಇದೆ. ನಾನು ನೋಡಿದೆ ಅದನ್ನು. ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಬೇರೆಯವರು ಹೇಳಿ ಇವನ ಮೇಲೆ ಹೇಳುವಂಥದ್ದು ವಾಲಂಟ್ರಿ ಸ್ಟೇಟ್ಮೆಂಟ್ ಅನ್ಸಲ್ಲ. ಅದು ದಟ್ ಈಸ್ 161 ಸ್ಟೇಟ್ಮೆಂಟ್ ಆಗ್ತದೆ. ಅದು ಅಂದರೆ ಇನ್ನೊಬ್ರು ವಾಲಂಟ್ರಿ ಸ್ಟೇಟ್ಮೆಂಟ್ ಒಳಗಡೆ ಅವ್ನು ಇದನ್ನೆಲ್ಲ ಮಾಡ್ದ ಅಂತ ಹೇಳುವಂಥದ್ದು. ಇದ್ರೊಳಗಡೆ ಕಿಡ್ನಾಪಿಂಗ್ ಅಂಶಗಳು ವಾಲಂಟ್ರಿ ಸ್ಟೇಟ್ಮೆಂಟ್ ಇಲ್ಲದೆ ಇರುವಂಥದ್ದು ನನಗೇನೋ ಒಂಥರ, ನಾನು ಈ ಥರ ಸಾಮಾನ್ಯವಾಗಿ ಈ ಥರದ್ದು ಅಬ್ಸರ್ವ್ ಮಾಡಿದ್ದೆ ಫಸ್ಟ್ ಒಂದು ಕಾಣಿಸಿದ್ದು. ಈ ಥರ ನಾವು ಸಾಮಾನ್ಯವಾಗಿ ಮಾಡಲ್ಲ. ಯಾಕೆಂತಂದ್ರೆ ನಾಣಯ ಸಾಹೇಬ್ರು ಇರ್ತಾರೆ, ಒಂದಕ್ಕೊಂದು ವಾಲಂಟ್ರಿ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಕ್ಕೆ ಪೂರಕವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಎಲ್ಲೂ ಸಹ ಏನಿದೆ ಚೈನ್ ಆಫ್ ಏನಿರ್ತದಲ್ಲ ಇವೆಂಟ್ಗಳಿಗೆ ಸಂಬಂಧಪಟ್ಟಂಗೆ 17 ಜನ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಮಟ್ಟಕ್ಕೆ ಹೇಗೆಲ್ಲ ಕನೆಕ್ಷನ್ ಇದೆ ಅಂತ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡುವಂಥದ್ದು ಚಾರ್ಜ್ ಶೀಟ್ ಮುಖಾಂತರ ಒಂಥರ ಬ್ಯೂಟಿಫುಲ್ ನೆಟ್. ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಅದೊಂದು ಹಾರ್ಟ್. ಅದು ಮಾಡುವಂಥದ್ದು ಅದು ಕೋರ್ಟ್ ಅಕ್ಸೆಪ್ಟ್ ಮಾಡ್ತದೋ ಮಾಡಲ್ವೋ, ಅದು ಇಮ್ಮೆಟೀರಿಯಲ್, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಒಬ್ಬ ಐಒಗೆ ಒಂದು ವಾಲಂಟ್ರಿ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಪೂರಕವಾಗಿ ಈ ಒಂದು 3391 ಪುಟಗಳಲ್ಲಿ ಇಂಥದ್ದೆಲ್ಲ ಅಡಕಾಗಿದೆ ಎನ್ನುವಂಥದ್ದು ಅದೊಂದು ಒಂದು 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 ಮಿರರ್ ಇದ್ದಂಗೆ ನಮ್ಗದು. ಅದರಲ್ಲಿ ನಾನೇನು ಮಾಡಿದ್ದೀನಿ ಅಂತ ಹೇಳುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಬೇರೆಯವ್ರ ಮುಖಾಂತರ A1 ಹೇಳ್ಬಿಟ್ಟಿದ್ದಾರೆ ಬಿಡಿ, ಇಲ್ಲ A2 ಯಾರು ಇನ್ನೊಬ್ರು ಹೇಳ್ಬಿಟ್ಟಿದ್ದಾರೆ ನನ್ನ ಮೇಲೆ ನಾನು ಕರ್ಕಬ ಅಂತ ಹೇಳಿದ್ರು, ನಾನು ಕರ್ಕೊಂಡು ಬಂದೆ, ಪ್ರೊಡ್ಯೂಸ್ ಮಾಡಿದೆ, ಇದೆಲ್ಲ ಗೊತ್ತಿತ್ತು ಅಂತ ಹೇಳುವಂಥದ್ದು ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ಅಕ್ಯೂಸ್ಡ್ ಅಂತ ಬರಿತೀವಿ ನಾವು, ಸ್ವಇಚ್ಛಾ ಹೇಳಿಕೆ ಅಂತ ಬರಿತೀವಿ. ಅದ್ರ ಮೇಲೇನೆ ನಾವು ದಟ್ ಈಸ್ ದ ಡ್ರೈವಿಂಗ್ ಸೀಟ್. ಅದ್ರ ಮುಖಾಂತರನೇ ನಾವು ಹೋಗೋದು ಕೇಸ್ಗೆ, ರಿಕವರಿಗೆ ಹೋಗೋದು ಅದ್ರ ಮುಖಾಂತರನೇ. ಇನ್ನು ಬೇರೆ ಯಾವ್ದ್ರ ಮುಖಾಂತರ ನಾವು ಕೇಸ್ ಒಳಗಡೆ ಎಂಟ್ರಿ ತಗೊಳಕ್ಕಾಗೋದಿಲ್ಲ. ಅದನ್ನೇ ಸಂಗ್ರಾಮ್ ಸಿಂಗ್ ಸಾಹೇಬ್ರು ಮಾತಾಡ್ತಾ ಇರ್ತಕ್ಕಂಥದ್ದು, ಇದು ಯಾಕೋ ಇಲ್ಲೇನೋ ಈ ತರ ಆಗ್ಬಿಟ್ಟದಲ್ಲ, ಇದೇನಿದು ಅಂತ ಅನ್ನೋದನ್ನ ನನ್ನ ಲೆಕ್ಕದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಸಾಹೇಬ್ರು. ಖಂಡಿತ ಸರ್. ಇದರಲ್ಲಿ ಈಗ ಅವರು ಇಬ್ಬರು ಸಾಹೇಬ್ರು ಮಾತಾಡಿದ್ರು. ಏನು ವಿಚಾರ ಏನಂದ್ರೆ, 2 ಸಾಕ್ಷಿಗಳಿರ್ತಾರೆ. ಒಬ್ಬ ಸಾಕ್ಷಿ ವಿಚಾರದಲ್ಲಿ ನೋಡಿದ್ರ ಬಗ್ಗೆ ಹೇಳೋದು. ಈಗ ಅವ್ರು ಹೇಳಿದ್ರಲ್ಲ 161 ಸ್ಟೇಟ್ಮೆಂಟ್, ಅದಕ್ಕೆ ಸಿಗ್ನೇಚರ್ ಏನಿಲ್ಲ. ಅವರು ವಿಚಾರಣೆಗೆ ಬಂದಾಗ ಕೇಸಲ್ಲಿ ಬಂದು ನ್ಯಾಯಾಲಯದ ಮುಂದ್ಗಡೆ ಈ ರೀತಿ ನಡೆದದ್ದನ್ನು ಅವ್ರಿಗೆ ಏನು ತಿಳುವಳಿಕೆ ಇದೆ ಅದನ್ನು ಹೇಳ್ತಾರೆ. ಎರಡನೇದು 164 ಸ್ಟೇಟ್ಮೆಂಟ್ ತಿಳಿದು ಅವರ ವಾಲಂಟಿಯರ್ ಸ್ಟೇಟ್ಮೆಂಟ್ಗಳು ಈಗ ನ್ಯಾಯಾಲಯದ ಮುಂದ್ಗಡೆ ಹೇಳಿದಾರಲ್ಲ, ಅದನ್ನು ಮೊದಲೇ ಮ್ಯಾಜಿಸ್ಟ್ರೇಟರು ರೆಕಾರ್ಡ್ ಮಾಡಿರ್ತಾರೆ. ಅದನ್ನು ಬಂದು ಈಗ ಡಿಸ್ಪೋಸ್ ಮಾಡೋದು. ಈಗ ಅವರು ಹೇಳ್ತಿರೋದು ಈ ಕೇಸಲ್ಲಿ ನಾನು ನೋಡ್ತಾ ಇದ್ದೀನಿ, ಅಷ್ಟು ಜನ ಸಾಕ್ಷಿಗಳಿದ್ದಾರೆ, ಅದರಲ್ಲಿ ಅಪರಾಧಿಗಳೇ ಬಹಳಷ್ಟು ಜನ ಇದ್ದಾರೆ. ಅಪರಾಧಿಗಳ ಸ್ಟೇಟ್ಮೆಂಟ್ ತಗೊಂಡು ನ್ಯಾಯಾಲಯದ ಮುಂದೆ ಹೇಳೋರು ಯಾರು? ಆರೋಪಿಗಳು ಬಂದು ಹೇಳೋದಿಲ್ಲ ಅಲ್ಲಿ. ಅಂಡ್ ದಿ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಈಸ್ ಇನ್ಅಡ್ಮಿಸಿಬಲ್ ಅಂಡರ್ ಲಾ. ಅಂದರೆ ಅದನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಅಲ್ಲ. ಬೇರೆ ಅಪರಾಧಿಗಳು ಬಂದು ಅವ್ರನ್ನ ಸಾಕ್ಷಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಏನೊಂದು ಮಾಡ್ತಾರೆ ವಾಸ್ತವವಾಗಿ ಪೊಲೀಸ್ನವರು ಈ ಕೇಸ್ಗಳಲ್ಲಿ. ಈಗ ನೇರವಾಗಿ ಸಾಕ್ಷಿಗಳನ್ನು ನನಗೆ ಕಾಣಲಿಲ್ಲ. ಬಹಳಷ್ಟು ಜನ ಅಪರಾಧಿಗಳನ್ನೇ ಆಗೋಗ್ಬಿಟ್ಟಿದ್ದಾರೆ. ಆ ಅಪರಾಧಿಗಳಿಗೆ ಕೆಲವರನ್ನ ಚೂಸ್ ಮಾಡ್ತಾರೆ. ಅವನು ಗ್ಯಾರಂಟಿ ಇದೆ ಅಂತ ಇವನು ಹೇಳ್ತಾನೆ ಅಂತ ಬಂದಿದ್ದರೆ ಅವನನ್ನು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕ್ಬಿಟ್ಟು ಇವನನ್ನ ಸಾಕ್ಷಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅದೇ ನಮಗೆ ಪರ್ಮಿಷನ್ ಕೊಡಿ, ಆರೋಪಿಗಳನ್ನೇ ಸಾಕ್ಷಿಯಾಗಿ ಪರ್ಮಿಷನ್ ಕೊಡಿ ಅಂತ ಸಂದರ್ಭದಲ್ಲಿ ಆರೋಪಿಯನ್ನು ಸಾಕ್ಷಿ ಕೊಟ್ಟಾಗ ಅಂಥವ್ರಿಗೆ ಜಾಮೀನು ಕೊಡ್ತಾರೆ. ಜಾಮೀನು ತಂದು ಹೊರಗಡೆ ಇರ್ತಾರೆ. ಅವ್ರ ಕೇಸಿಗೆ ವಿಚಾರಣೆಗೆ ಬಂದಾಗ ಅವ್ರು ನ್ಯಾಯಾಲಯದ ಮುಂದ್ಗಡೆ ಬಂದು ವಿಚಾರಗಳನ್ನು ಹೇಳ್ಬೋದು. ಅವನು ಎಲ್ಲಾದ್ರಲ್ಲಿ ಬಂದು ತದ್ವಿರುದ್ಧಾಗಿ ಹೇಳಿದ್ರೆ, ಅಂದರೆ ಹಾಸ್ಟೈಲ್ ಆಯಿತು ಅಂತಂದರೆ ಅವನ ಮೇಲೂ ಪ್ರಾಸಿಕ್ಯೂಟ್ ಮಾಡ್ಬೋದು. ಅದರ್ವೈಸ್ ಕೋ ಅಕ್ಯೂಸ್ಡ್ ಇದ್ದಾರಲ್ಲ, ಅಂದರೆ ಬಾಕಿಯವರು ಅಪರಾಧಿಗಳು ಅವ್ರ ಸ್ಟೇಟ್ಮೆಂಟ್ ಇಸ್ ಇನ್ಅಡ್ಮಿಸಿಬಲ್ ಅಂಡರ್ ಲಾ. ಈಗ ದರ್ಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಹೇಳೋರು ಯಾರು? ದರ್ಶನ್ ವಿಟ್ನೆಸ್ ಬಾಕ್ಸ್ಗೆ ಬರ್ತಾನ? ಇಲ್ಲ, ಇದನ್ನು ಪೊಲೀಸ್ನವರು ನನಗೆ ಬಲವಂತ ಮಾಡಿದ್ರು, ಬರ್ದರು, ನನಗೆ ಸೈನ್ ಮಾಡು ಅಂತ ಹೇಳಿದ್ರು, ನಾನು ಕಸ್ಟಡಿಯಲ್ಲಿ ಇದ್ದೆ, ನಾನು ಸೈನ್ ಮಾಡು ಅಂತ ಸೈನ್ ಮಾಡಿದೆ ಅಂತ ಹೇಳ್ತಾರೆ. ಎಲ್ಲ ರೆಕಾರ್ಡ್ ಆಗಿರ್ತದೆ. ಈಗ 164 ಆಗಿದ್ದರೆ ಒಂದು ವಿಚಾರನ ಈಗಾಗಲೇ ಹೇಳಿದ್ದು. ಇನ್ನೊಂದು ಅವ್ರದೇ ಸ್ವಯಂ ಹೇಳಿಕೆ ಅಂತ ಹೇಳಿ ಪೊಲೀಸ್ನವ್ರು ರೆಕಾರ್ಡ್ ಮಾಡಿದ್ರೆ ಕಾನೂನಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಅರ್ಥ? ನಾನು ಹೇಳಿದ ವಿಚಾರ ತಿಳಿಯುತ್ತಲ್ಲ. ಹಾಗೆ ಇಷ್ಟು ಜನ ಅಪರಾಧಿಗಳು, 10-13 ಜನ ಅಪರಾಧಿಗಳು, 15 ಜನ ಅಪರಾಧಿಗಳಿದ್ದಾರೆ. ಅವ್ರದ್ದು 164 ಸ್ಟೇಟ್ಮೆಂಟ್ ತಗೊಂಡು ಅವರನ್ನು ವಿಟ್ನೆಸ್ ಆಗಿ ಕನ್ವರ್ಟ್ ಮಾಡದಿದ್ದ ಕಾಲದಲ್ಲಿ ಅವ್ರನ್ನ ಹೇಳಿಕೆಯನ್ನು ಯಾರು ನ್ಯಾಯಾಲಯ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಲ್ಲ. ಮಾಡಿದರೆ ಅದನ್ನು ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಇದು ಡಿಸರ್ವ್, ದೇ ಕೆನಾಟ್ ಅಕ್ಸೆಪ್ಟ್.
Okay. ನ್ಯಾಯಾಲಯದಲ್ಲಿ. ಅದು ಎಲ್ಲಿ ಬರ್ತದೆ ಅಂದರೆ ಸಶಸ್ತ್ರ ಟ್ರಯಲ್ಗೆ ಬರ್ತದಲ್ಲ, ಆ ಕಾಲಕ್ಕೆ ಇದು ನ್ಯಾಯಾಲಯದ ಮುಂದ್ಗಡೆ, ಸ್ವತಂತ್ರ ನ್ಯಾಯಾಲಯದ ಮುಂದ್ಗಡೆ ಆ ವಿಚಾರಗಳನ್ನು ನಡೀತದೆ.